ಹಾಯ್. ಸೊ ಸಂಡೇ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ಬಂದುಬಿಟ್ಟು ಸಂಡೇ ಇರೋ ಕಾರಣಕ್ಕಿಂತ ಫಿಶ್ ಫ್ರೈ ಮತ್ತು ಮಟನ್ ಕೈಮಾ ತೊಗೊಂಡಿರೋದು ಮಾಡ್ಕೊಳ್ಳೋಕ್ಕೆ ಅಂತ. ಆ್ಯಂಡ್ ಮಗ ಫಿಶ್ ಫ್ರೈ ಕೇಳ್ತಿದ್ದ, ಅವ್ನು ತುಂಬ ಸತಿ ಕೇಳ್ತಿದ್ದ, ಅವ್ನಿಗೆ ಫಿಶ್ ಅಂದರೆ ತುಂಬ ಇಷ್ಟ, ಫಿಶ್ ಕೇಳ್ತಿದ್ದ. ಸೊ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ, ಜೊತೆಗೆ ಕೈಮಾ ಉಂಡೆ ಸಾರು. ಸೊ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಮನೇಲಿ ಫುಲ್ಲು ನನಗೆ ಕೆಲಸ ಜಾಸ್ತಿ ಇದೆ, ಆಫೀಸ್ ಕೆಲಸ ಜಾಸ್ತಿ ಇದೆ. ಆ್ಯಂಡ್ ನೋಡಿ ನಮ್ಮ ರೇಣಿ ಏನು ಮಾಡ್ತಿದ್ದಾಳೆ. ಏನು ಮೇಡಮ್ ಮಾಡ್ತಾ ಇರೋದು? ಸೊ ಅವ್ಳಿಗೆ ನಾಳೆ ಇಲ್ಲ ನಾಡಿದ್ದು ಹೇರ್ ಕಟ್ಟಿಗೆ ಕರ್ಕೊಂಡು ಹೋಗಬೇಕು. ಫುಲ್ ನೋಡಿ ಹೆಂಗಾಗಿದ್ದಾಳೆ ಹೇರ್ ಕಟ್ಟಿಂದ. ರೇಣಿ ಅಮ್ಮ, ಸರಿ 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 ಬಿಸ್ಕೆಟ್ ಇದೆ, ತಿನ್ನು ಬಿಸ್ಕೆಟು. ಅವಳಿಗೆ ಬಿಸ್ಕೆಟ್ ಬೇಡ, ಅವಳಿಗೆ ಬೇಕಾಗಿರೋದು ಬಂದ್ಬಿಟ್ಟು ಚಿಕನ್ನು. ಸೊ ಅವಳಿಗೆ ಚಿಕನ್ ಲಿವರ್ ತೊಗೊಂಬಂದಿದ್ದೀನಿ. ಸೊ ಅನ್ನಕ್ಕೆ ಮಿಕ್ಸ್ ಮಾಡಿ ಅವಳಿಗೆ ಚಿಕನ್ ಲಿವರ್ ಕೊಟ್ಬಿಡೋದು. ಸೊ ಅದಾದಮೇಲೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಿಧಾನಕ್ಕೆ. ಮಧ್ಯಾಹ್ನಕ್ಕೆ ಎಲ್ಲ ಊಟ, ಬೆಳಗ್ಗೆ ನಾನು ಏನೂ ತಿನ್ನೋಕ್ಕೆ ಹೋಗಿಲ್ಲ. ಬೆಳಗ್ಗೆ ಜಸ್ಟ್ ಬಿಸ್ಕೆಟ್ ತೊಗೊಂಡು ಕಾಫಿ ತಿಂದೆ. ಯಾಕೋ ಇವತ್ತು ಎದೊಳೋ ಮೂಡೇ ಇಲ್ಲ, ಈ ವೆದರ್ಗೆ ಎದೊಳೋಕ್ಕೆ ಮೂಡೇ ಬರ್ತಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಎಲ್ಲ ಮಧ್ಯಾಹ್ನಕ್ಕೇ ಊಟ. ಸೊ ಸಂಡೇ ಅಲ್ವಾ, ನನ್ನ ಆಫೀಸ್ ಕೆಲಸನೂ ಇದೆ. ಸೊ ಈ ಮೀನ್ ವೈಲ್ ಟೈಮಲ್ಲಿ ಈ ಕೆಲಸನ ಮಾಡ್ಕೋಬೇಕಾಗತ್ತೆ. ಸರಿ, ಸ್ಟಾರ್ಟ್ ಮಾಡೋಣ, ಓಕೆನಾ? ಇವತ್ತು ಸ್ಪೆಷಲ್ ಕೈಮಾ ಉಂಡೆ, ಮಟನ್ ಕೈಮಾ. ಸೊ ಕೈಮಾ ಸಾರು ಮಾಡ್ತಾಯಿದ್ದೀನಿ, ಜೊತೆಗೆ ಫಿಶ್ ಫ್ರೈ. ಸೊ ಕೈಮಾ ಸಾರು, ಫಿಶ್ ಫ್ರೈ. ಮಗ ಕೇಳ್ತಾ ಇದ್ದ. ಸೊ ಫಿಶ್ ಫ್ರೈಗೆ ಸೊ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ವಾಶ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಇದು ಹಸಿರು, ಇದು ಒಂದು ಸ್ವಲ್ಪ ಸ್ಮೆಲ್ಲು ಎಲ್ಲ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ರಾಗಿ ಹಿಟ್ಟಾಕಿ ಸ್ಮೆಲ್ ಹೋಗುತ್ತೆ, ಇದು ಮಾಡ್ತಾರೆ. ಬಟ್ ನನಗೆ ಅರಿಶಿಣನೇ ಸಾಕು, ಸ್ಮೆಲ್ ಕ್ಲೀನಾಗೇ ಹೋಗುತ್ತೆ. ಕ್ಲೀನಾಗಿ ವಾಶ್ ಮಾಡಿಟ್ರೆ ಹೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಮಾಡ್ಕೋಬೇಕು. ಇದಕ್ಕೆ ಅರಿಶಿನ, ಸೊ ಲೆಮನ್ನು, ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಒಂದು ಉಪ್ಪು ಹುಳಿ ಏನಿದೆ ಚೆನ್ನಾಗಿ ಅದರಲ್ಲಿ ಇದಾಗ್ಬಿಡುತ್ತೆ. ಖಾರ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ತೇಜು ಫಿಶ್ ಮಸಾಲ ಫ್ರೈಗೆ ನಾನು ಇದನ್ನೇ ಹಾಕೋದು, ಆವಾಗಲೇ ಚೆನ್ನಾಗಿ ಬರುತ್ತೆ. ರೆಡಿಯಾಗಿದೆ. ಫ್ರಿಜ್ಜಲ್ಲಿ ಇಟ್ಬಿಡೋಣ. ಫಸ್ಟು ಕಡಲೆ ಪಪ್ಪು, ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ. ಸಾಕು ಸ್ವಲ್ಪನೇ ನನಗೆ, ನಾನು ಜಾಸ್ತಿ ಇದನ್ನು ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ಸ್ವಲ್ಪ ಹುರ್ಗಡ್ಲೆ ಆಗಿದೆ, ಹುರ್ಗಡ್ಲೆ ಪೌಡ್ರು ಮೇಲೆ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ, ಜಾಸ್ತಿ ನೀರು ಹಾಕಿದ್ದು ಮಾಡಲಿಲ್ಲ, ಸೋಸ್ಕೋಬೇಕಾಗಿತ್ತು ಅಂತ. ಸೊ ಇದು ವಾಶ್ ಮಾಡಿ ಹಾಕಿದ್ದೀನಿ. ಸೊ ಈ ಹುರ್ಗಡ್ಲೆ ಅಷ್ಟನ್ನ ಇದು ಖಾರದ ಪುಡಿ ಹಾಕ್ಕೊಳ್ತೀನಿ. ಅಷ್ಟೇ, ಸ್ವಲ್ಪನೇ ಎಲ್ಲನೂ ಹಾಕ್ಕೊಳ್ಳೋದು. ಸ್ವಲ್ಪ ಗರಂ ಮಸಾಲ 1 ಸ್ಪೂನಷ್ಟು. ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಎಣ್ಣೆ ಹಾಕ್ಕೋತೀನಿ ಇದಕ್ಕೆ, ಯಾಕಂದರೆ ಅಂಟಂಟು ಆಗ್ಬಿಡುತ್ತೆ. ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು. ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಸೊ 2 ಮೊಟ್ಟೆ ತೊಗೊಳ್ತೀನಿ. ಇದು ಇನ್ನೊಂದು ರೌಂಡ್ಗೆ 1 ಮೊಟ್ಟೆ ಹಾಕ್ಕೊಳ್ತೀನಿ. ಸೊ 2 ಮೊಟ್ಟೆ ತೊಗೊಂಡಿದ್ದೀನಿ, 1 ಹಾಕಿದ್ದೀನಿ ಆಲ್ರೆಡಿ. ನೋಡಿ ಇದು ಸ್ವಲ್ಪ ಆಗಿದೆ, ಸಾಕು. ಸೊ ಆಗಿದೆ ಇದರಲ್ಲಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮಸಾಲೆಗೆ ಅಂತ, ಇದು ಫ್ರೈಗೆ. ಸೊ ಇವಾಗ ಇದೆರಡೂ ಹಾಕಿ ಫ್ರೈ ಮಾಡ್ಕೋಬೇಕು.
ಇದಕ್ಕೆ ಏನೂ ಹಾಕಿದೇನ ಇದು ಹಾಕ್ತಾಯಿಲ್ಲ, ಅರ್ಶಿನ ಆಗಲಿ ಏನೂ ಹಾಕ್ತಾಯಿಲ್ಲ, ಸೀದಾ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ಫ್ರೈ ಆಗಲಿ. ಈ ತೆಂಗಿನದು ಅರ್ಧ ಚೌ ತೊಗೊಂಡಿದ್ದೀನಿ ತೆಂಗಿನಕಾಯಿ. ಸೊ ಇದನ್ನು ನಾನು ರುಬ್ಕೊಂಡ್ಬಿಡ್ತಿದ್ದೆ. ಸೊ ಇದನ್ನು ಫ್ರೈ ಆಗಿರೋ ಮಸಾಲೆನ ಫ್ರೈ ಮಾಡಿಕೊಂಡು ಫ್ರೈ ಆಗಿರೋದು ಒಂದೇ ರುಬ್ಬೋದಕ್ಕೆ ಇದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಗಸಗಸೆ, ಸೊ ಇಷ್ಟನ್ನು ಹಾಕಿ ತೆಂಗಿನಕಾಯಿ ಎಲ್ಲನೂ ಹಾಕಿ ರುಬ್ಕೋಬೇಕು. ತೆಂಗಿನಕಾಯಿ ಹಾಕಿದ್ದೀನಿ, ಇದರಲ್ಲಿ ಹಾಕ್ಕೊಂಬಿಡೋಣ. ಅರ್ಧ kg ಕೈಮಾ ತೊಗೊಂಡಿರೋದು. ಸೊ ಇದು ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆ ಮಾಡ್ಕೊತೀನಿ. ಸಣ್ಣ ಸಣ್ಣ ಉಂಡೆ ಸಾಕು. ನೋಡಿ ಇಷ್ಟು ಎಕ್ಸ್ಟ್ರಾ ಇನ್ನು ಬಂದಿರೋದು ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಪಾತ್ರೆ ತೊಗೊಂಡೆ. ಇದರಲ್ಲಿ ನಲ್ಲಿ ಮುಳ್ಳೆ ಅಂತ ಇದೆ ನೋಡಿ. ಸೊ ಇದನ್ನು ತೊಗೊಂಡೆ ಒಂದು ಸ್ವಲ್ಪ. ಈ ನಲ್ಲಿ ಮುಳ್ಳೆ ಇದ್ರೇ ಸಾರಿಗೆ ಇನ್ನೂ ಚೆನ್ನಾಗಿರೋದು. ಸೊ ಬೇರೆ ಬಾಣಲಿಗೆ ಇಟ್ಟಿದ್ನಲ್ಲ, ಈ ನಲ್ಲಿ ಮುಳ್ಳೆನ ಹಾಕ್ಕೊತೀನಿ. ಈರುಳ್ಳಿ, ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ 1-2 ಸ್ಪೂನಷ್ಟು ಗರಂ ಮಸಾಲ, ಮಟನ್ ಮಸಾಲ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಇದು ಸ್ವಲ್ಪ ಕುದೀಲಿ. ಐತೆ ಅಂದರೆ ಇದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು. ಅದು ಸ್ಮೆಲ್ ಇರುತ್ತಲ್ಲ ಮಸಾಲೆದು. ಇದನ್ನಲ್ಲ ನನಗೆ ಈ ಥರ ಇಷ್ಟ ಆ್ಯಕ್ಚುಲಿ. ಸಪ್ರೇಟಾಗಿ ಅವ್ರಿಗೂ ಹಂಗೆ ಇಟ್ಟಿದ್ದೀನಿ. ಇದನ್ನು ಇದ್ರೊಳಗೆ ಸೊ ಸಾರಾಯಿತು, ಅನ್ನ ಆಯಿತು. ಸೊ ಇವಾಗ ಮುದ್ದೆ ಮಾಡಬೇಕು. ಮುದ್ದೆ ಮಾಡಿ ಅಪ್ಪಂಗೆ ತೊಗೊಂಡೋಗಿ ಕೊಡಬೇಕು. ಅಪ್ಪ ಪಾಪ ಮುದ್ದೆ ಕೇಳ್ತಾಯಿದ್ರು. ಸೊ ಅಪ್ಪಗೆ ಹೋಗಿ ಮುದ್ದೆ ಕೊಡಬೇಕು. ನನ್ನ ಮಗ ಕೂಡ ಅಲ್ಲೇ ಇದ್ದಾನೆ, ಅಪ್ಪ ಮನೇಲೇ, ಅಮ್ಮ ಮನೇಲಿ. ಅಲ್ಲಿ ಹೋಗಿ ಕೊಟ್ಬಿಟ್ಟು ಬರಲಿ. ನೋಡಿ ಈಗ ಸಾರು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಸೊ ಮಸಾಲೆ ಎಲ್ಲ ಏನು ಹಾಕಿದ್ದೀವಿ ಅದರಲ್ಲೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಕೈಮದಲ್ಲೂ ನಾನು ಮಸಾಲೆ ಹಾಕಿದ್ದೀನಿ, ಸಾರಲ್ಲೂ ಮಸಾಲೆದಲ್ಲೂ ನಾನು ಖಾರಗಳೆಲ್ಲ ಹಾಕಿದ್ದೀನಿ ಚೆನ್ನಾಗಿ. ಅಷ್ಟು ಟೇಸ್ಟ್ ಬರುತ್ತೆ. ಸೊ ಇನ್ನೊಂದು ಕಡೆ ಮುದ್ದೆನೂ ರೆಡಿ ಆಗ್ತಾ ಇದೆ. ಮುದ್ದೆ ಆಗಿದೆ, ಎತ್ಕೊಂಡೋಗಿ ಅಪ್ಪ ಕೊಟ್ಬಿಟ್ಟು ಬರಬೇಕು. ನೋಡಿ ಕೈಮಾ ಉಂಡೆ ಸಾರು ರೆಡಿ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಸೊ ಸಾರು ಅಂದರೆ ಎಷ್ಟು ತಿಳಿಬೇಕೋ ನಾವು ಅಷ್ಟು ಮಾಡ್ಕೋಬೋದು. ನನಗೆ ಇಷ್ಟೇ ಸಾಕು ತಿಳಿ.
ಸೊ ನಮ್ಮಮ್ಮ ಮನೆ ರೋಡಲ್ಲಿ ಇದ್ದೀನಿ ನೋಡಿ. ಕಿಶೋರ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ ಮಮ್ಮಿ ಬಂದು ಅಂತ. ಏನು ಫಿಸಿಯೋ ಬಾಯ್ಲಿ ಒಂದು ನಿಮಿಷ. ಅಣ್ಣ ಅವರು ಕರಾಟೆ ಆಡ್ತಾರಂತೆ. ಕರಾಟೆ ಆಗ್ಬಿಟ್ಟು ಇಲ್ಲಿ ನೋಡಿ ತಾಯ್ಕೊಂಡು ಬಾಯ್ಲಿ ನೋಡಿ ಮಕ್ಕದ ಮೇಲೆ ಹೆಂಗೆ ಮಾಡ್ಕೊಂಡು ಅವ್ನು ಕರಾಟೆಗೆ ಹೋಗ್ಬಿಟ್ಟು ತಾಯ್ಕೊಂಡು ಯಾವುದೋ ಒಂದು ಕೊಂಡು. ಬಾಯ್. ಸೊ ಇದು ಸಾಯಂಕಾಲ ಈವ್ನಿಂಗ್ ಬ್ಲಾಗ್. ಸೊ ಸಂಡೇನೆ. ಸೊ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ತಮ್ಮ ಶ್ರೇಯಸ್ಸು ಬಂದಿದ್ದಾನೆ. ಎಲ್ಲವನು ಈ ಶ್ರೇಯಸ್ಸು ಬಂದಿದ್ದಾನೆ. ಅವಳು ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅವಳು. ಮತ್ತೆ ಇಲ್ಲಿ ಚಿನ್ಮಿನಿಗಳು 2 ಇದ್ದಾವೆ. ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಹೆಂಗಿತ್ತು? ಚೆನ್ನಾಗಿದೆಯಾ? ಹೆಂಗಿತ್ತ? ಹೇಳು. ಇಲ್ಲ ಅಂತೆ ತಲೆ ಅಲ್ಲಾಡ್ಸೋಣ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.